ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಕೊಲ್ಯಶಿ ನಾಗಬ್ರಹ್ಮ ಕ್ಷೇತ್ರದ ವಾರ್ಷಿಕ ಮಹೋತ್ಸವವು ಜನವರಿ 26 ಮತ್ತು 27ರಂದು ನಡೆಯಲಿದ್ದು, ಆಮಂತ್ರಣ ಪತ್ರಿಕೆ ಮತ್ತು ಸೇವಾ ರಶೀದಿಯನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ರಮ ಶ್ರೀದೇವರ ಸನ್ನಿಧಾನದಲ್ಲಿ ನಡೆಯಿತು. ಮಹಿಳಾ ಸಮಿತಿ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಳಲಾಗಿತ್ತು. ಇದರ ರಶೀದಿ ಪುಸ್ತಕವನ್ನು ಹಸ್ತಾಂತರಿಸುವುದಕ್ಕಿಂತ ಮುಂಚಿತವಾಗಿ ಸಮಿತಿಯ ನೇತಾರೆ ಶ್ರೀಮತಿ ಚಂದ್ರಿಕಾ ಸ್ವಾಗತಿಸಿದರು. ಆತ್ಮೀಯ ನಾಗಬ್ರಹ್ಮ ಕ್ಷೇತ್ರದ ಭಕ್ತಾವಿಲೆ ಇನಿ ಈ ಕ್ಷೇತ್ರದ ಧರ್ಮದರ್ಶಿಲು ನಮ್ಮೊಟ್ಟಿಗುಲ್ಲೇರು, ಐತೊಟ್ಟಿಗೆ ಮಹಿಳಾ ಕಮಿಟಿದ ಮಸ್ತ್ ಜನ ನಮ್ಮೊಟ್ಟಿಗುಲ್ಲೇರು. ಅವತ್ತಂದೆ ಈ ಕಮಿಟಿದ ಮಾತೆಲ್ಲ ಉಲ್ಲೇರು. ಯಾನು ಇನಿ ದಾದ ಪನ್ಪಿನ ಪಂಡ 26ನೇ ತಾರೀಕು ಜನವರಿಗೆ ಈ ಕ್ಷೇತ್ರಡ್ ನಾಗದರ್ಶನ ಸೇವೆ ನಡಪುಂಡು ವರ್ಷಂ ಪ್ರತಿ ಲೆಕ್ಕನೆ ಅಂಚನೆ ಎಂಕ್ಲು ದಾದ ಪಂಡ ಮಹಿಳಾ ಕಮಿಟಿ ದಕ್ಕಲು ಒಂಜಿ 27ನೇ ತಾರೀಕಿಗೆ ಬಾರಿ ಒಡ್ಡೆ ಒಂಜಿ ಪ್ರೋಗ್ರಾಮ್ ಮಲ್ಪೋಡು ಪನ್ಪಿನ ಒಂಜಿ ಆಸೆಡಿ ತಿನ್ನೆಟಾತ್ರ ಎಂಕ್ಲು ಮಾತ ಸೇರ್ದು ಒಂಜಿ ನಾಟಕ ಮಲ್ಪುನಂಚಿನ ಒಂಜಿ ಐಡಿಯನ್ ಪಾಡ್ದ. ಐತೊಟ್ಟಿಗೆ ಆ ದಿನ ನಡಪುನಂಚಿನ ಕಾರ್ಯಕ್ರಮ ದಾದ ಪಂಡ ಬಯ್ಯಗ್ ಸರಿಯಾದ 6 ಗಂಟೆಗೆ ಮಾತ ಮಹಿಳೆಯರು ದೀಪ ಪೊತ್ತಾವನಂಚಿನ ಒಂಜಿ ಕಾರ್ಯಕ್ರಮವನ್ನು ಮಲ್ತದು. ಐಡ್ದು ಪಕ್ಕ ಸಭಾ ಕಾರ್ಯಕ್ರಮ ಮಂತದು. ಐತೊಟ್ಟಿಗೆ ಒಂಜಿ ಪೊರ್ಲುದ ನಾಟಕ ಮಲ್ಪುನಂಚಿನ ಒಂಜಿ ವ್ಯವಸ್ಥೆಯನ್ನು ಎಂಕ್ಲು ಮಲ್ತೊಂದ. ಅಂಚತ್ರ ಮಾತೆರಡ್ಲ ಒಂಜಿ ಭಿನ್ನಯ ದಾದ ಪಂಡ ಈ ಕಾರ್ಯಕ್ರಮಗೂ ಊರುದ ಪರ ಊರುದ ಮಾತ ಜನಕುಲ್ಲ ಬತ್ತು ಸೇರ್ದು ಈ ಕಾರ್ಯಕ್ರಮವನ್ನು ಪೊರ್ಲು ಮಲ್ತು ಕೊರ್ದು ನಮ್ಮ ನಾಗಬ್ರಹ್ಮ ಕ್ಷೇತ್ರದ ಪ್ರತಿ ಒಂಜಿ ಕಾರ್ಯಕ್ರಮಡು ಪ್ರತಿಯೊರಿಲ ಪಾಲುದೆತ್ತನೋಡು ಪನ್ಪಿನವು ಎಂಕ್ಲ ಮಾತ ಮಹಿಳೆಯರನ್ನ ಆಶೆ ಆದುಪುಂಡು. ಅಂಚತ್ರ ಈ ಕಾರ್ಯಕ್ರಮವನ್ನು ಪೊರ್ಲು ಮಲ್ಪಡು ಪಂಡು ನಿಕೊಂಡ ಮಾತೆರಡ್ಲ ಪಿರೋರ ಭಿನ್ನಯ ಮಂತೊಂದುಲ್ಲೆ. ಕಾರ್ಯಕ್ರಮಗಳ ಬಗ್ಗೆ ಸಮಿತಿಯ ಪದಾಧಿಕಾರಿಗಳು ಮತ್ತು ಕ್ಷೇತ್ರದ ಧರ್ಮದರ್ಶಿ ಭಾಸ್ಕರ್ ಐತಾಳ್ ಮಾತನಾಡಿದರು. ಅನ್ನಪೂರ್ಣೇಶ್ವರಿನ ಪೂರ್ಣ ಅನುಗ್ರಹದಾವರ ನಾಗದೇವರನ 2004 ನಾಗದೇವರು ಸಹಿತ ಅನ್ನಪೂರ್ಣೇಶ್ವರನ ದೇವರನ ಪ್ರತಿಷ್ಠಾಪನೆ ಈ ಕೊಲ್ಯದ ಸಾನ್ನಿಧ್ಯುಡ. ಆ ಪ್ರತಿಷ್ಠಾಪನೆ ಹಿಡಿದು ನಾಗಬ್ರಹ್ಮ ಸೇವಾ ಸಮಿತಿ ಮಹಿಳಾ ಸಮಿತಿಯಿಂದ ನಮ್ಮ ಮೂಲ ಮಾತ ದೇವತಾರಾಧನೆ ಸಾಂಸ್ಕೃತಿಕ ಆರಾಧನೆ ಮಾತ ನಮ್ಮ ನಡಪಾವನ್ ಬರ್ತದೆ. ಅಂಚನೆ ಆ 2016 ಪಂಡ ದೇವರನ ಪ್ರತಿಷ್ಠೆ ಆದ 16ನೇ ವರ್ಷೋಡು ಒಂಜಿ ವಿಶೇಷವಾಯಿನ ನಾಗಮಂಡಲ ಆರಾಧನೆ ನಮ್ಮ ಮಾಡ್ತಾರೆ. ಅಂಚನೆ ಈ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರಡು 2026 ಜನವರಿ ತಿಂಗಳು 21 ವರ್ಷ ದೇವರನ ಪ್ರತಿಷ್ಠಾಪನೆ ಆದ. ಅಂಚಿನ ಪೊರ್ತುಡು ನಮ್ಮ ಪ್ರತಿ ವರ್ಷಲ ನಾಗದೇವರಿಗೆ ವರ್ಷೋಡು ವರ ವಿಶೇಷ ಸೇವೆ ಮಲ್ತದೆ, ನಾಗದರ್ಶನ ಮಲ್ತದೆ. ದೇವರನ ಒಂಜಿ ಅಮೃತ ವಾಕ್ಯನು ಸರ್ವ ಭಕ್ತಿರ್ಲ ಪಡೆಯೊಂದುಲ್ಲ. ಅಂಚನೆ ಎಲ್ಲಂಜದ ದಿನ ಮಾನುಡ್ಲ ವಿಶೇಷವಾದ ನಾಗದರ್ಶನ ಮಲ್ತದೆ. ಮಧ್ಯಾಹ್ನದ ಪೊರ್ತುಡು ಸಮಸ್ತ ಭಕ್ತಿರು ಆ ದೇವತಾ ಒಂಜಿ ಅನುಗ್ರಹದ ಆಶೀರ್ವಾದನು ಪಡೆದು ಬಯ್ಯದ ಪೊರ್ತುಡು ವಿಶೇಷವಾದ ಅನ್ನಪೂರ್ಣೇಶ್ವರಿಗೆ ಅಲಂಕೃತವಾಯಿನ ಸೇವೆ ಮಲ್ತೊಂದು ಆ ಸೇವೆದ ಪೊರ್ತುಡು ಧಾರ್ಮಿಕ ನಿಲ್ಲಿಟ್ಟು ಹರಿ ಸಂಕೀರ್ತನೆ ಆವಡು ಪನ್ಪನ ಸಂಕಲ್ಪನು ದೀವೊಂದು ವಿಶೇಷವಾದ ಆ ಹರಿ ಸಂಕೀರ್ತನೆ ಆ ಸೇವೆಲ್ನ ಕುಣಿತ ಭಜನೆಲ್ನ ನಮ್ಮ ನಡಪಾಯಿರವಲ್ಲ. ಅಂಚನೆ ಮನದಾನಿ ಪರಿಪೂರ್ಣವಾದ ಅನ್ನಪೂರ್ಣೇಶ್ವರಿಗೆ ಒಂಜಿ ವಿಶೇಷವಾದ ಸಂಧ್ಯಾಕಾಲುಡು ಮಾತ ಮಹಿಳೆಯರು ಸಮಿತಿಲ ಅಂಚನೆ ಮಾತ ಮಹಿಳೆಯರು ಸೇರೊಂದು ಆ ತಾಯಿನ ಒಂಜಿ ಪೂರ್ಣ ಅನುಗ್ರಹ ತಿಕ್ಕೊಡು ಆಲ್ನ ಬೊಲ್ಪುಡ್ದಾವರ ನಮ್ಮ ಮಾತ ಸಮಾಜಗೂ ಪರಿಪೂರ್ಣವಾಯಿನ ಬೊಲ್ಪಾವಡು ಪನ್ನದು ಸಂಧ್ಯಾಕಾಲುಡು ವಿಶೇಷವಾಯಿನ ಅನ್ನಪೂರ್ಣೇಶ್ವರಿಗೆ ದೀಪಾರಾಧನ ಸೇವೆನು ಮಾತ ಮಹಿಳೆಯರು ಮಲ್ತದ ಆಲ್ನ ಒಂಜಿ ಅಪ್ಪನ ಅನುಗ್ರಹ ಪಡೆಯೋಡು ಪನ್ಪುನ ಭಕ್ತಿಡು ಮಾತ ಮಹಿಳಾ ಸಮಿತಿ ಉಲ್ಲೇರು. ಅಂಚೆನಿಡ್ದ ಅವರ ಆ 27ನೇ ತಾರೀಕಿಡು ಅಪ್ಪೆ ಅನ್ನಪೂರ್ಣೇಶ್ವರನ ಪೂರ್ಣ ಆ ದೀಪಾರಾಧನ ಮೂಲಕ ಅನುಗ್ರಹ ಪಡೆದು ಅವರದು ಒಕ್ಕ ಸಾಂಸ್ಕೃತಿಕವಾಯಿನ ಒಂಜಿ ಕಾರ್ಯಕ್ರಮ ಈ ಜಾಗಡು ಆವಡು ಪನ್ಪುನ ಸಂಕಲ್ಪನು ದೀವೊಂದು ಆ ಒಂಜಿ ವಿಶೇಷವಾಯಿನ ನಾಟಕ ತಂಡೊಡ್ದು ಆ ವಿಶೇಷವಾಯಿನ ಒಂಜಿ ನಾಟಕಲ ನಡಪಾದು ಸರ್ವ ಭಕ್ತಿರ್ಲ ಇನ್ನು ಮಾತ ದೇವತಾ ಕಾರ್ಯಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗಿಯಾದ ದೇವರನ ಒಂಜಿ ಪೂರ್ಣ ಪ್ರಸಾದವನ್ನು ಪಡೆಯೋಡು ಪಡೆದು ಇನಿ ನಮ್ಮ ನಾಗಬ್ರಹ್ಮ ಸೇವಾ ಸಮಿತಿ ಅಂಚನೆ ನಾಗಬ್ರಹ್ಮ ಮಹಿಳಾ ಸಮಿತಿ ಮಾತ ಒಟ್ಟು ಸೇರೊಂದು ಆ ಆದಿತ್ಯವಾರದ ಜನವರಿ 26ದ ಕಾರ್ಯಕ್ರಮಲ 27ದ ಕಾರ್ಯಕ್ರಮನ ಮಾತ ಒಮ್ಮತವಾದ ಪೊರ್ಲುಡು ನಡಪಾದು ಕುರುಡು ಪನ್ಪುನ ಒಂಜಿ ಸಂಕಲ್ಪನು ದೀವೊಂದು ಇನಿತ ದಿನಟು ನಮ್ಮ ವಿಶೇಷವಾದ ಐಕೊಂಜಿ ಪೊರಿಯೇ ಮಲ್ಪೇರೆ ಪನ್ಪುನ ಇಜ್ಜಿ ಮಾತೆರ್ಲ ದೇವತಾ ಸೇವೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಕ್ಕಲಕ್ಕಲಾಡ್ದ ಹಾಪಿನಾಥ್ ಒಂಜಿ ಕಾಣಿಕೆನು ದೇವರಿಗೆ ಸಮರ್ಪಣೆ ಮಲ್ಪೋಡು ಪನ್ಪುನ ಸಂಕಲ್ಪ ನಮ್ಮ ಮಲ್ತದ. ಅಂಚೆನ ಆ ಕಾಣಿಕೆ ಮಾತೆರ್ಲ
ಕೊರ್ನುಂದಾಂಡ ದೇವರಿಗಳ ಆ ಒಂಜಿ ಸೇವೆ ನಡಪುಂಡು ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಂಡು ಪನ್ಪುನ ಸಂಕಲ್ಪನು ದೀವೊಂದು ಇನಿತ ದಿನೊಟ್ಟು ವಿಶೇಷವಾದ ಆಮಂತ್ರಣದ ಪತ್ರಿಕೆದ ಒಟ್ಟಿಗೆ ಒಂಜಿ ರಶೀದಿ ಪುಸ್ತಕ ಮಲ್ತದ ಐಟಲ ಒಂಜಿ ವಿಶೇಷವಾಯಿನ ಅಕಲಕಲ ಇಚ್ಛ ಈತೆ ಕೊರ್ಲೆ ಆತೆ ಕೊರ್ಲೆ ಪನ್ಪುನ ಇಜ್ಜಿ ಅಪ್ಪೆ ಏತ ಮನಸ್ಸು ಕೊರ್ಪಲ ಆತ ಸೇವೆ ನೀ ಮಣ್ಣಿಗೆ ಸಮರ್ಪಣೆ ಮಲ್ಪಡು ಪನ್ಪುನ ಭಕ್ತಿಡು ನಮ್ಮ ಉಲ್ಲ ಆ ಭಕ್ತಿಗೆ ಶಕ್ತಿನ ಕೊರ್ಪುನಾರ ನಾಗಬ್ರಹ್ಮ ದೇವೇರು ಅಪ್ಪೆ ಅನ್ನಪೂರ್ಣೇಶ್ವರನ ಪೂರ್ಣ ಅನುಗ್ರಹ ನಮಕ್ ಇನಿ ಆವಡು ಪನ್ಪುನ ಸಂಕಲ್ಪನು ದೀವೊಂದು ಇನಿ ವಿಶೇಷವಾದ ತಿಂಗೊಳ್ಳು ಒಂಜಿ ಆಪಿನ ಆಶ್ಲೇಷ ಪೂಜದ ಪುರ್ತುಡು ಮಾತ ಮಹಿಳೆಯರು ಸೇರಿದಿರು ಮುಖ್ಯವಾದ ಇನಿ ನಮ್ಮ ಪರಿಸರಡುಪ್ಪುನ ಮಲ್ಲ ಭಕ್ತಿಯರು ಈ ಮಣ್ಣದ ಮಾಲತಿ ಮೋನಪ್ಪ ಬಣ್ಣದು ಆರು ಎಂಚಿನ ಸೇವೆ ಅಂಡಲ್ಲ ಯಾನು ಉಲ್ಲೇ ಪನ್ಪುನ ರೀತಿ ಹಿರಿಯ ಸ್ಥಾನಡು ಆರು ಉಂಟುದೇರಿ ಆರು ಬೊಡ್ಚಿ ನಾವು ಬೊಡ್ಚಿಂದು ಪಂತ ಉಂಟುಂಡಲ್ಲ ಆರೆಗಳ ಅಪ್ಪೆಗಳ ಏತು ಒಂಜಿ ಕಠಿಣಾಭಾವನ ಸಂಬಂಧ ಉಂಡು ಪನ್ಪುನ ಅವು ಆರೆಗಳಿಗೆ ಗೊತ್ತು ಅಪ್ಪೆಗಳಿಗೆ ಗೊತ್ತು ಐದು ಹೆಚ್ಚ ಪಂಜರ ಅಂಚನೆ ಆರ್ಲ ಉಳ್ಳಿರು ಭಾಳ ಸಂತೋಷ ಅಂಚನೆ ಸೇವಾ ಸಮಿತಿದ ಮಾತ ಮಹಿಳೆಯರು ಉಳ್ಳಿರು ಒರಿಯರಿ ಪಂಡ ಮಾತಿರಲ್ಲ ಒಟ್ಟಿಗೆ ನಮ್ಮ ಉಲ್ಲ ಒಗ್ಗಟ್ಟುಡುಲ್ಲ ಅಂಚನೆ ಇನಿ ನಮ್ಮ ಈ ಒಂಜಿ ಮಹಿಳಾ ಸಮಿತಿದ ಒಂಜಿ ಈ ಆರಂಭ ಮಲ್ಪೆರೆ ನಮ್ಮ ವಿಶೇಷವಾದ ನಮ್ಮ ಈ ಸಾನ್ನಿಧ್ಯದ ಭಕ್ತಿಯರು ಯಾರು ಅಂಚನೆ ದಾವರ ಭಕ್ತಿಗೆ ಶಕ್ತಿ ಬೋಡು ಅಂಚನೆ ಕವಿತಾ ಮುರುಗೇಶ್ ಬೇರೆ ವಕೀಲರಾದು ಮತ್ತಂದೆ ಸಮಾಜೋಡು ಆರು ಏರು ಒಂಜಿ ಕಷ್ಟಡುಲ್ಲೆರ ಅಕಲಿಗೆ ವಿಶೇಷವಾದ ಆರ್ನ ಕಾನೂನು ಸಲಹೆಯನ್ನು ಕೊರ್ದು ಆರು ಮಹಿಳೆಯರನ್ನು ರಕ್ಷಣೆ ಮಲ್ದಿನಾರು ಅಂಚಿನ ಒಂಜಿ ಮಹಿಳಾ ಸಮಿತಿಗಿನ ಇನಿ ಆರ್ಲ ಬೈದಿರು ಆರ್ನ ಮುಖಾಂತರ ಇನಿ ಆರಂಭಾಪಿನಂಚಿನ ಆ ಒಂಜಿ ಆಮಂತ್ರಣ ಪತ್ರಿಕೆ ಸಹಿತ ರಸೀದಿ ಪುಸ್ತಕ ಪರಿಪೂರ್ಣವಾದ ಬತ್ತಿಗೊಳ್ಳೆ ಬಂಡರಿ ಎಂಕೊಂಜಿ ಅವಕಾಶ ತೆಗೆದು ನಮ್ಮ ಮಾತ ಸೇರಿದು ಪೊರ್ಲುಡು ನಡಪಾಲ ಎಂಕ್ ದೇವರೆಲ್ಲ ತುಕರು ನಿಂತ್ಕೊಂಡಿದ್ದಾರೆ ಕಡೆ ಪೂಜಾನಕ ಪಂತೀರ ಅವು ಸತ್ಯಾವಡು ಆರ್ನ ಒಂಜಿ ಮುತುವರ್ಜಿಡು ಅಜ್ಜನ ನಮ್ಮ ಮಾತ ಮಹಿಳಾ ಸಮಿತಿದ ಮಾತಿರ್ನ ಮುತುವರ್ಜಿಡು ಪೊರ್ಲುಡು ಎಲ್ಲಂಜಿದ ಕಾರ್ಯಕ್ರಮ ನಡತನಿಗೆ ಪನ್ಪುನ ಒಂಜಿ ಅನುಗ್ರಹನ ದೇವರು ಕೊರಲೇ ಪಡೆದು ನಮ್ಮ ಮಾತ ಸೇರೊಂದು ಇನ್ನು ವಿಶೇಷವಾದ 2004 ನಮ್ಮ ಒಟ್ಟಿಗೆ ಎತ್ತಿನಾರು ನಮ್ಮ ಉಪಾಧ್ಯಕ್ಷರಾದ ಇತ್ತೆ ಗೌರವ ಅಧ್ಯಕ್ಷರಾಯನ ರಮಶಿವ ಬಾಗುಲ್ಯರು ಅಂಚನೆ ಪರಿಪೂರ್ಣವಾದ ನಮ್ಮ ಮಾತ ಇನ್ನು ಒಟ್ಟು ಸೇರೊಂದ ಅಂಚನೆ ನಮ್ಮ ಹೊಸ ಕುರಲು ಅಂಚನೆ ಹಬ್ಬಕ್ಕ TV ಮುಕುಲು 2004 ನಮ್ಮೊಟ್ಟಿಗೆ ವಿಶೇಷವಾದ ಪ್ರಚಾರಗಾರರು ದೇವರು ಅಕಲಿಗಳ ಆರೋಗ್ಯ ಭಾಗ್ಯ ಕೊರುಡು ದಯಪಂಡ ನಾಗಮಂಡಲದ ಒಂಜಿ ಪೊರ್ತುಡು ನಮ್ಮ ಹೊಸ ಕುರಲಾವಡು ನಮ್ಮ ಶಶಿಧರ ಪೊಯ್ಯತ್ತ ಬಯಲು ಹಬ್ಬಕ್ಕ TV ಬೇರ್ನ ನಮಕ್ಕೆ ಸಹಾಯ ಮಸ್ತುಂಡು ಅಕ್ಲ ಪ್ರಚಾರ ಹೊಡೆದು ಆನಿದ ದಿನಮಾನ ಒಂಜಿ ಭೂತಪೂರ್ವವಾಯಿನ ಒಂಜಿ ಸೇವೆ ಮೂಲು ನಡತದನು ಅವಾಗ ಅಕ್ಕುಲೇ ಪಂತೀರಿ ಎಂಕಲಿಗೆ ದೇವರು ಈತು ಒಂಜಿ ವೀಕ್ಷಣೆ ಮನ್ಪೆರೆ ಒಂಜಿ ನಮಕ್ ಇದು ಕೊಡ್ತೀರಿ ಅವು ನಿಜವಾದ 6ನೇ ಮಹಿಮೆ ಅಂದಾರು ನಮ್ಮ ಶಶಿಧರ ಪೊಯ್ಯತ್ತ ಬೈಲ್ ಆನಿದ ದಿನೊಟ್ಟು ಒಂಜಿ ಪಾತೆರ ಪಂತೀರಿ ಅಂಚಿನದಾವರ ಇನಿ ಮಾತ ಒಟ್ಟು ಸೇರೊಂದು ಎಲ್ಲಂಜಿ ನಡಪುನಂಚಿನ ಕಾರ್ಯಕ್ರಮ ಸಿಂಹಾವಲೋಕನ ಅಂದು ನಮ್ಮ ದುಂಬಿ ಎಂಚ ನಡತದ ನನ ಎಂಚಾವು ಪನ್ಪಿನ ಒಂಜಿ ಆ ಸಿಂಹಾವಲೋಕನ ನೋಡಿ ಪೊರ್ಲುಡು ಆಂಡಿಗೆ ಪನ್ಪುನ ಒಂಜಿ ಅನುಗ್ರಹನ ಕೊರದು ಮಾತ ನಮ್ಮ ಉದರ ದೆತ್ತಿನಕುಲು ಪಂಡ ನಮ್ಮ ಮಾತಿರ್ಲ ಒಂಜೆ ಮೂಲು ದೇವರನ್ನ ಎದುರು AMB ಮಲ್ಲೈದಾಲಜ್ಜಿ ನಮಕ್ ನಾಗ ಬ್ರಹ್ಮ್ಯರೇ ಪ್ರಧಾನ ಅಪ್ಪೆ ಅನ್ನಪೂರ್ಣೇಶ್ವರಿ ಮಾತೆರೆಗಳ ನುಪ್ಪು ಕೊರಪುನಾಲ್ ಅಂಚೆ ನಡೆದವರ ಅಕಲ್ನ ಒಂಜಿ ಅನುಗ್ರಹಟ್ ನಮ್ಮ ಕಾರ್ಯಕ್ರಮ ಪೊರ್ಲುಡು ನಡಪಡು ಪಡೆದು ದೇವರಡ ಪ್ರಾರ್ಥನೆ ಮಲ್ತೊಂದು ಏರು ಮಾತ ಇಂದಕ್ಕೆ ಸದಸ್ಯರು ಸೇರ್ದಿರ ಉಲ್ಲೆರ ಅಕಲಿಗೆ ಮಾತ ಆರೋಗ್ಯ ಭಾಗ್ಯನು ಕೊರದು ಹುಮ್ಮಸ್ಸನ್ನು ಕೊರದು ನಮ್ಮ ಅಪ್ಪನ ಸೇವೆ ಪನ್ಪನ ಒಂಜಿ ಅಕಲಿಗೆ ರಕ್ಷಣೆನ ಅಪ್ಪನೇ ಅನುಗ್ರಹಿಸೋಡು ಪಡೆದು ಎನ್ನ ರಡ್ಡು ಪಾತೆರು ಅಪ್ಪೆ ಅನ್ನಪೂರ್ಣೇಶ್ವರನ ಕಾರ್ಯಗ ಅಡ್ಡಬ್ಬುರೊಂದು ಅಂಚನೆ ನಾಗಬ್ರಹ್ಮ ದೇವರನ್ನ ನೆನೆತ್ತೊಂದು ಕ್ಷೇತ್ರದ ತಂತಿವರ್ಯರುಲ್ಲೇರು ಅಂಚನೆ ಮುಲ್ಪೊತ್ತಿನ ಪುರರೇಗ್ಲ ಒಂಜಿ ನಮಸ್ತೆ ಪನೊಂದು ಬಹುಶಃ ಏನೊಂದು ಸುರುತ ಕಾರ್ಯಕ್ರಮ ಆದುಪ್ಪು ಈ ಕ್ಷೇತ್ರಡು ನಮ್ಮದಾದ ನಾಗಮಂಡಲೋತ್ಸವದ 21ನೇ ವಾರ್ಷಿಕೋತ್ಸವದ ಲೆಕ್ಕ ಅದು ಮುಲ್ಪ ಮಹಿಳೆಯರು ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪೊಟ್ಟು ಬಂದದ ಏನಿದೇರ್ ಐತ ಒಂಜಿ ಯಶಸ್ಸುಗೋಸ್ಕರ ಐತ ಒಂಜಿ ರಶೀದಿ ಪುಸ್ತಕದಾದೊಂಡು ಅವಿನ್ನು ಬಿಡುಗಡೆಗೋಸ್ಕರ ನಮ್ಮ ಇನ್ನು ಮುಲ್ಪ ಸೇರ್ದ ಬಹುಶಃ ಇನ್ನೊಂದೊಂಜಿ ಭಾಗ್ಯ ಅಂದೆ ಪನೋಡು ಸೊ ಈ ಕಾರ್ಯಕ್ರಮ ಆಯ್ನಾತ್ ಯಶಸ್ಸಾದು ಆವಡು ಅಂತಂದು ಯಾನ್ಲ ಅದೇ ಬೇಡ ನಟ್ಟೊನ್ವೆ ಅಂಚನೆ ಅವಕಾಶಗ್ ವಂದನೆ ಹರಿ ಓಂ ಕ್ಷೇತ್ರ ಆರಾಧ್ಯ ನಾಗಬ್ರಹ್ಮದೇವರಿನ ಅನ್ನಪೂರ್ಣೇಶ್ವರಿ ಅಪ್ಪೆನೆ ಮನಸ್ಸಿಡೆ ಸುಗಿತೊಂದು ಧರ್ಮದರ್ಶಿಲೆಗೆ ಸಾಷ್ಟಾಂಗ ಅಡ್ಡ ಬರೊಂದು ನಮ್ಮ ಕೊಲ್ಯ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಉದಿಪಣಾದ ಸುಮಾರು 21 ವರ್ಷ ಕರಿನ 8 ವರ್ಷ ಉದುಂಬು 2014 ಈ ಕ್ಷೇತ್ರಡು ಬಾರಿ ವಿಜೃಂಭಣೆದ ನಾಗಮಂಡಲೋತ್ಸವ ನಾ ಭೂತು ನಾ ಭವಿಷ್ಯತಿ ಪಣ್ಪಣ ದೃಷ್ಟಿಡು ಮಲ್ಪ ನಡ್ತದು ಬರ್ತದಂಡೆ ಹಿಡಿದು ಬಕ್ಕ ಈ ಕ್ಷೇತ್ರ ನಿರಂತರವಾದ ಬೆಳಗೊಂದುಂಡು ಈ ಕ್ಷೇತ್ರಡು ಬರ್ಪಣ ಜನವರಿ 25ನೇ ತಾರೀಕು ದಾಣಿ ಕ್ಷೇತ್ರದ ವರ್ಷಾವಧಿ ಪ್ರತಿಷ್ಠಾ ವರ್ಧಂತಿ ಉತ್ಸವ ನಡಪೆರೊಂಡು ವರ್ಷ ಪ್ರತಿದಲಕನೆ ಖಂಡಿತ ಪೊರ್ತುಡು ಆಶ್ಲೇಷ ಪೂಜೆ ಹಿಡಿದು ಬಕ್ಕ ಪೂಜ್ಯ
ಸಾಮುಗೇರನ ನೇತೃತ್ವಡು ನಾಗ ದರ್ಶನ ಅವಿಡ್ದ ಬೊಕ್ಕ ವೈದಿಕ ಕಾರ್ಯಕ್ರಮ ನಡೆತದೆ. ಅನ್ನಪ್ರಸಾದ ವಿತರಣೆ ಯಾರುಂಡು ಐನ ಮಡದನಿ ಈ ವರ್ಷ ವಿಶೇಷವಾದ ಕ್ಷೇತ್ರದ ಮಹಿಳಾ ಭಕ್ತರನ್ನ ಒಂಜಿ ಪ್ರಾಯೋಜಕತ್ವಡು ಊರ್ದ ಪರವೂರ್ದ ಮಾತ ದಾನಿಯಲ್ನ ಸಹಕಾರಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಐಕ್ ದುಂಬತ್ತವಾದ ಬಯ್ಯಗ 6 ಗಂಟೆಗೆ ಕ್ಷೇತ್ರಡು ಅಪ್ಪೆ ಅನ್ನಪೂರ್ಣೇಶ್ವರಿಗೆ ದೀಪಾರಾಧನೆ ಮಲ್ತದೆ. ಅವಿಡ್ದು ಬೊಕ್ಕ ಐತ ನಡುಟು ಕುಣಿತ ಭಜನೆ ನಡಪೆರಂಡು. ಐದು ಬೊಕ್ಕ ವಿವಿಧ ಕ್ಷೇತ್ರದ ಗಣ್ಯರನ್ನ ಉಪಸ್ಥಿತಿಡು ಧರ್ಮಸಭೆ ನಡೆತದೆ. ರಾತ್ರಿಡು ಶ್ರೀ ಶಾರದಾ ಕಲಾರ್ಟ್ಸ್ ಮಂಜೇಶ್ವರ ಮೆಕಲು ಅಭಿನಯಿಸುನಂಚಿನ ಕತೆ ಎಡ್ಡೆಂಡು ಪಣ್ಪುಣ ತುಳು ಹಾಸ್ಯಮಯ ವಿಚಾರವಂತಿಗೆದ ಒಂಜಿ ನಾಟಕ ಪ್ರದರ್ಶನ ಯಾರುಂಡು. ಈ ಸಲಾದ ಇನಿ ಕ್ಷೇತ್ರದ ಒಂಜಿ ರಶೀದಿ ಪುಸ್ತಕನು ಮಹಿಳಾ ಸಮಿತಿ ದಕ್ಕಲನ್ನ ಆ ಮುತುವರ್ಜಿನ ಮಲ್ಪನಂಚಿನ ಆ ಒಂಜಿ ಪ್ರಾಯೋಜಕತ್ವನ ಮಲ್ಪನಂಚಿನ ಆ ಸಂದರ್ಭಡು ವಿಶೇಷವಾದ ರಶೀದಿ ಪುಸ್ತಕನ ಕವಿತಾ ಮುರುಗೇಶ್ ವಕೀಲರು ಆರ್ನ ದಿವ್ಯ ಹಸ್ತೋಡು ಇತ್ತೆ ಬಿಡುಗಡೆ ಯಾರುಂಡು. ಊರದ ಪರವೂರ್ದ ಮಾತ ಜನಕುಲು ಮಹಿಳಾ ಸಮಿತಿ ದಕ್ಕಲಿಗೆ ಪೂರ್ಣ ಸಹಕಾರ ಕೊರದು ಈ ಕ್ಷೇತ್ರದ ಮಿತ್ತೆ ಭಕ್ತಿಡು ಅಕಲ್ ನಡಪವನಂಚಿನ ಕಾರ್ಯಕ್ರಮಡು ಸಹಕಾರ ಕೊರಡು ಪಡೆದು ಕ್ಷೇತ್ರದ ವತಿಯಿಡ್ದು ವಿನಂತಿ ಮಲ್ತೊಂದು. ಮೊದಲ ರಶೀತಿಯನ್ನು ಹಿರಿಯರಿಗೆ ಹಸ್ತಾಂತರಿಸಿದ ನ್ಯಾಯವಾದಿ, ನೋಟರಿ ಹಾಗೂ SDM ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರಾದ ಶ್ರೀಮತಿ ಕವಿತಾ ಮುರುಗೇಶ್ ಅವರು ಮಾತನಾಡಿದರು. ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಲಿಯ ದೇವರನ್ನು ನಮಸ್ಕರಿಸುತ್ತಾ, ನನ್ನನ್ನು ಈ ಕ್ಷೇತ್ರಕ್ಕೆ ಕರೆದು ಈ ಒಂದು ಕಾರ್ಯಕ್ರಮದ ಒಂದು ಇನ್ವಿಟೇಷನನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಗೆ ವಂದಿಸುತ್ತಾ, ಒಳ್ಳೆಯದಾಗಲಿ, ಎಲ್ಲರೂ ಮಹಿಳೆಯರು ಸೇರಿ ನಾವು ಒಂದು ಒಳ್ಳೆಯ ಕಾರ್ಯಗಳನ್ನು ಮುಂದೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಕೂಡ ಇದಕ್ಕೆ ಸೇರಿಕೊಳ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ನನ್ನದು ಕೂಡ ಪ್ರತಿಯೊಬ್ಬರು ಕತೆ ಎಡ್ಡೆ ಉಂಡು ಅಂತ ಹೇಳಿದರೆ ಜೀವನದಲ್ಲಿ ಎಲ್ಲರಿಗೂ ಎಡ್ಡೆ ಅನ್ನೋದೇ ಬೇಕು, ಒಂದು ಕೆಟ್ಟದು ಅನ್ನೋದು ಯಾವುದಕ್ಕೂ ಬೇಡ. ಹಾಗಾಗಿ ಜೀವನದಲ್ಲಿ ಎಲ್ಲರೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಎಡ್ಡೆ ಅಂತಲೇ ಹೋಗಬೇಕು. ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಮಹಿಳೆ ಮುಂದೆ ಇರಬೇಕು ಅಂತೇಳಿ ಆ ಮಹಿಳೆಯರು ಇಲ್ಲಿ ಮುಂದೆ ನಿಂತಿದ್ದೀವಿ. ಹಾಗಾಗಿ ಆ ಕೆಲಸ ಕಾರ್ಯಕ್ಕೆ ಮಹಿಳೆಯರ ಒಂದು ಯಶಸ್ವಿ ಆಗಲಿ ಅಂತೇಳಿ ಸರ್ವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತನು ಮನ ಧನದಿಂದ ಸಹಕರಿಸಿ ಈ ಕೆಲಸ ಕಾರ್ಯವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮತ್ತೊಮ್ಮೆ ನನಗೆ ಈ ಅವಕಾಶ ಬಿಡುಗಡೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾಗಬ್ರಹ್ಮ ಶ್ರೀ ಮತ್ತು ದೇವರು, ಎಲ್ಲರ ಮನುಷ್ಯರಿಗಿಂತ ದೇವರು ನಮ್ಮ ಕೈ ಕೊಟ್ಟರೆ ನಾವು ಎಲ್ಲದರಲ್ಲಿ ನಾವು ಬರ್ಬೋದಂತೆ ಮುಂದೆ. ಹಾಗಾಗಿ ದೇವರು ಆಯುಷು ಆರೋಗ್ಯ ಪ್ರತಿಯೊಬ್ಬರು ಕಾರ್ಯ ಕೆಲಸಗಳನ್ನು ಮಾಡಬೇಕಾದ್ರೆ ಒಳ್ಳೆ ಯೋಚನೆ ಆಲೋಚನೆಯಿಂದ ಮಾಡಿ ಒಂದು ಸಹಕರಿಸಿ ನಮಗೆ ಬೆನ್ನಿಂದೆ ನಿಂತರೆ ಸತ್ಯವಾಗಿ ಈ ಕೆಲಸ ಸಂಪೂರ್ಣವಾಗಿ ಸಕ್ಸಸ್ ಆಗ್ತದೆ ಅಂತ ಹೇಳಿ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ. ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಶ್ರಯದಲ್ಲಿ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರಥೋತ್ಸವ 2024 ಡಿಸೆಂಬರ್ 22ರಂದು ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ನಿರ್ದೇಶಕ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಸಿದರು. ಶಾಲೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಮಾಹಿತಿ ನೀಡಿದ ಅವರು, ಹಿರಿಯ ಸಾಹಿತಿ ವಿದ್ವಾಂಸ ಪಾದೇಕಲ್ಲು ವಿಷ್ಣು ಭಟ್ ಈ ಬಾರಿ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದ ಉಪನ್ಯಾಸಕರು, NSS ಕಾರ್ಯಕ್ರಮ ಸಂಯೋಜಕರು, ಸಾಹಿತಿ ವಾಗ್ಮಿ ಡಾಕ್ಟರ್ ಶುಭಾ ಮರವಂತೆ ಅವರಿಗೆ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಬೆಳಿಗ್ಗೆ 9 ಗಂಟೆಗೆ ದೇರಳಕಟ್ಟೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬೆಳ್ಮ ಪಂಚಾಯತ್ ವಠಾರದಿಂದ ಪೂರ್ಣಕುಂಭ, ಕೊಂಬು, ಕಹಳೆ, ಚೆಂಡೆ ವಾದನ, ಹಾಲಕ್ಕಿ, ಪೂಜಾ ಕುಣಿತ, ವೀರಗಾಸೆ, ಹುಲಿವೇಷ, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳ ಜೊತೆ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ, ಕೈರಂಗಡ ಶಾರದಾ ವಿದ್ಯಾಗಣಪತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ TG ರಾಜಾರಾಮ್ ಭಟ್ ಧ್ವಜಾರೋಹಣವನ್ನು ರತ್ನ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿ ರತ್ನಾವತಿ ಕಿಶೆಟ್ಟಿ ನೆರವೇರಿಸಲಿದ್ದಾರೆ ಎಂದರು.
ರತ್ನೋತ್ಸವದ ಉದ್ಘಾಟನೆಯನ್ನು ರೋಟರಿ ಜಿಲ್ಲೆ 3181ರ ಜಿಲ್ಲಾ ಗವರ್ನರ್ ವಿಕ್ರಮ ದತ್ತ ಮಾಡುತ್ತಾರೆ. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಪಾಲ್ಗೊಳ್ಳುತ್ತಾರೆ. ಸಮಾರೋಪದಲ್ಲಿ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಭಾಗವಹಿಸಲಿದ್ದಾರೆ ಎಂದರು. ಕೊಡಿಯಾಲ್ಬೈಲ್ನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ 39ನೆಯ ಎಕ್ಸ್ಪರ್ಟ್ ದಿನಾಚರಣೆಯ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮಾತನಾಡುತ್ತಾ, ವಿದ್ಯಾರ್ಥಿಗಳು ತಮ್ಮ ಜೀವನದ ಪಯಣದಲ್ಲಿ ಏನು ಮತ್ತು ಏಕೆ ಇದರ ಸರಿಯಾದ ಅರಿವನ್ನು ಹೊಂದಿ ಮುಂದೆ ಸಾಗಬೇಕು. ಈ ಹಂತದಲ್ಲಿ ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಯಾವುದಕ್ಕೂ ಎದೆಕುಂತದೆ, ಆತಂಕಕ್ಕೆ ಒಳಪಡದೆ ತಮ್ಮ ಕರ್ತವ್ಯವನ್ನು ಸಮರ್ಪಣಾ ಭಾವದಿಂದ ಮಾಡಬೇಕು ಎಂದರು. Insist upon is there are two things to this journey. One is about the question of what, and the other question is about why. What next annantadu, why is the another question. So these two things have to be always thought about parallelly, so that you get more clarity and you also enjoy the journey. Like for example, if your goal of getting a particular, say 200 out of 200, what's the score? 200, no? 175. Each paper? 100 only. 200, no? Physics, chemistry, 200, 200, 200. So we had like that, yeah. 200, 200, 200, 1200 marks. Language, English, Tamil, physics, chemistry, maths and biology. I took biology also. Thinking that, you can become doctor also, you can become engineer also. But ಅದಕ್ಕೆ ಫಸ್ಟ್ ಮಾರ್ಕ್ ತಗೋಬೇಕು ಅಂತ. So, if your goal is about getting a particular mark for getting an entry into a particular college, for getting a particular degree, and then for a particular job, if there is this thing, there is nothing wrong about it. If somebody is telling that this bookishness or reading or education, this is all old thing, you'll have to start, that's not true actually. So there's nothing wrong about it, but you also have to equally think about why you are doing it. Let me put it this way from my personal journey. Like, I am a computer science engineer. I ended up becoming an engineer. I did fairly well in college, but when I started civil services, I was working in software, then I quit my job. Then I started the civil services preparation. I took up political science and sociology as my optionals. When I started reading political science, I felt real ecstasy. It is more of, obviously the goal is there, the journey is there and all that, but what kept me through or what really brought me here is I fell in love with what I was reading, because it was bringing a lot of things into my head. I was able to connect a lot of things. I was able to see the world in a very different way. A lot of things opened up. Sitting in the bathroom, you are thinking about political theory, something, it's, that kind of an experience, that ecstasy you get, that only learning can give. Only if you understand and connect with what you are actually, the learning process is not just about the examination and the score is important, but that's not the end of it, is what I'm saying. It is much beyond that. You enjoy the journey, you connect with what you are, this thing. Again, I'll extend that to the next stage. It's not about entering into a college or particular profession. It's about what you are going to do there. ಹೃದ್ರೋಗ ತಜ್ಞ ಡಾಕ್ಟರ್ ಪದ್ಮನಾಭ ಕಾಮತ್ ಮಾತನಾಡಿ, ವಿದ್ಯಾರ್ಥಿಗಳು ನಿಖರ ಗುರಿಯನ್ನು ಹೊಂದಿ ಆ ಗುರಿಯನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡಬೇಕು ಎಂದರು. Please remember, it is one motto, one goal of helping the poor, helping the needy, helping the underprivileged. That is what fuels us, that is what drives us.
Why am I saying this on a platform on your expert day? I want all of you to become doctors, engineers, professionals with one goal in mind. Till that day you achieve that goal, you should not give up. It may be impossible. People may say it is impossible task, but you can achieve that task with sheer dedication and perseverance and persistence. What Sir did, I am sure you all can emulate. My wish is to see all of you become doctors, engineers, bring in laurels to the institution, and wherever you go, please remember, you may become a big doctor. Please don't forget your alma mater. ಅಧ್ಯಕ್ಷತೆ ವಹಿಸಿದ್ದ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಮಾತನಾಡಿ, ನಾವು ಇಂದು ಪಡುವ ಪರಿಶ್ರಮ ಮುಂದಿನ ದಿನಗಳಲ್ಲಿ ಖಂಡಿತ ಫಲವನ್ನು ಕೊಡುತ್ತದೆ. ಆತ್ಮವಿಶ್ವಾಸದೊಂದಿಗೆ ಸಾಧಿಸಬೇಕೆಂಬ ಛಲ ಬಿಡದೆ ಕಲಿಯಬೇಕು ಎಂದರು. You will definitely get inspired. And the very purpose of honoring all your seniors and super seniors. For the second year students, they are seniors, and first year students, they are super seniors. The very purpose of felicitating them on the stage in the presence of so many immediate juniors is, you must get inspired, and you have to make it a point that next year I have to be there on the stage like this. This must be your motto. And do it. Nothing is impossible. These achievers also might have felt, because their seniors were felicitated on the stage on the Expert Day celebration, and that made them inspired to dedicate more, to work hard, and to achieve something extraordinary in life. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷೆ ಡಾಕ್ಟರ್ ಉಷಾಪ್ರಭಾ ನಾಯ್ಕ್ ಮಾತನಾಡಿ, ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವ ಈ ಸಂಸ್ಥೆಯು ಹಲವಾರು ಪ್ರಾಮಾಣಿಕ ಜನರ ನಿರಂತರ ಪರಿಶ್ರಮದ ಫಲವಾಗಿದೆ ಎಂದರು. About creating a new history, creating a new future, creating new doctors, creating new engineers, creating new innovators, scientists, maybe the futuristic leaders. That is the intention of having expert, converting expert coaching classes into expert pre-university college in 2007, because till then we were creating only doctors and engineers, and from 2007 onwards we started creating futuristic leaders who are scientific leaders, innovators. That is the shift which expert has seen. So this is reflection. Expert Day is about reflection of our everyday, of every people, which we can see today. Oh, this is what we did. Students, for your kind information, national average of children getting into, those who appear for NEET and getting into medical college, it is somewhere from 5% to 7% is the national average. And expert and average is somewhere from 45% to 55%. Don't you think it is something to be cherished and appreciated and feel proud about? It is your expert. You created. Who created this national average? It is not just we. It's all of you, and you are going to create it. You are going to contribute. So we definitely on this day, our each and every success, what we have lived for 38 years, we dedicate it to all the children who have studied here till today, since 1986, all the faculties who worked, because you might think that, now all faculties are, some of them are very young. They are also contributing. It is not, that's what I said, it is not just about the future, past. There are few faculties who are not there now. Maybe I need to remember Professor K.L. Pai, who is the first person to join us at Expert in the chemistry department. He's no more, but till his last day, he worked for Expert. I think last, when he was in ICU, he prepared the
timetable of that day, and he did a sign like this from ICU. So I remember him also. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ನಿರ್ದೇಶಕ ಅಂಕುಶ್ ಎನ್ ನಾಯಕ್ ಸ್ವಾಗತಿಸಿದರು. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರಾಮಚಂದ್ರ ಭಟ್ ವಾರ್ಷಿಕ ವರದಿ ಮಂಡಿಸಿದರು. ಶೈಕ್ಷಣಿಕ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಸಾಧನೆಗೈದ ಹಳೆ ವಿದ್ಯಾರ್ಥಿಗಳನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. Aman Abdul Hakim, who left everyone. Amongst the numerous stars that brighten the atmosphere here today, we have with us Aman Abdul Hakim, who left everyone in awe with his sterling performance in NEET. Mahiz Umar, now a student of KMC Mangalore, has added yet another illustrious feather to Experts Hall of Fame. With an exceptional NEET 2024-720, Nursing and Veterinary Science, ranked 46 in B Pharmacy. Mahiz achieved perfect hundreds in his mathematics and biology in the boards. It is our immense pleasure to congratulate Harshit Kamath, another exemplary student who achieved a splendid AIR 6973, and company of another of our diligent students, Seanman Royce Pereira, who ranked a formidable CAT 2441 in the JEE Mains. He now continues his journey at NITK Surathkal, pursuing his BTech in Electrical and Electronic Engineering. ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.